ಸರ್ ಸಂಗೀತ ಮಾತಾಡ್ತಾ ಇದ್ದೀನಿ ಸರ್ ಗುಲ್ಬರ್ಗದಿಂದ. ಹಾ ಹೇಳ್ರಿ ಸರ್ ಎಲ್ಲಿ ಬಾಗಲಕೋಟ್ನಾಗ ಸರ್? ಹಾ ಬಾಲ್ಕೋಟಲ್ಲಿ ಇದೀನಿ. ಹೌದು ಸರ್. ಅದೇ ಹೌದು. ಸರ್ ದಿನಾಂಕ 11 ತಾರೀಕಿಗೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಂತ ಹೇಳಿ ಎಲ್ಲ ಸೋಷಿಯಲ್ ಅಲ್ರಿ ಈಗ ಮೀಡಿಯಾ. ನಾನು ನನ್ನ ಮನೆಯಲ್ಲಿ ನಾನು ಈ ಮಾಡ್ಕೊಂಡ್ರೆ ನನ್ನ ಪರ್ಸನಲ್ ಇದಕ್ಕೆ ಯಾಕೆ ತೊಡ್ದೆ? ನಮ್ಮ ಮನೆಗೆ ಈಗ ನಾನು ಯಾವ್ದಾದ್ರು ರಿಲಿಜಿಯನ್ ಮಾಡ್ಲಿ, ನನ್ನ ಮನೆಯೊಳಗೆ ಅದು ಅಫಿಷಿಯಲ್ ಪ್ರೋಗ್ರಾಮ್ ಅಲ್ಲ. ನನ್ನ ಮನೆ ಒಳಗೆ ನನ್ನ ನಂಬಿಕೆ ಇದೆ, ನನ್ಗೆ ಏನ್ ಬೇಕೋ ನಾನು ಮಾಡ್ಕೊಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನಾರು ಅಂದ್ಕೊಳ್ಳಿ, ನನ್ನ ಮನೆಯಲ್ಲಿ ನನಗೆ ಬೇಕಾದ ರೈಟ್ ಟು ರಿಲಿಜಿಯನ್, ನನಗೇನ್ ಪೂಜೆ ಮಾಡ್ಬೇಕು, ನನಗೇನ್ ಪ್ರಾರ್ಥನೆ ಮಾಡ್ಬೇಕು, ಅದು ನನ್ನ ವೈಯಕ್ತಿಕವಾದದ್ದು. ನಾನು ನನ್ನ ಕ್ವಾರ್ಟರ್ಸ್ ನಲ್ಲಿ ನನ್ನ ಪೂಜೆಗೆ ನಾನು ಮಾಡ್ಕೊಂತ ಇದ್ದೀನಿ. ನಾನೇನು ಯೂನಿವರ್ಸಿಟಿನಲ್ಲಿ ಬಿಲ್ಡಿಂಗ್ ಅಲ್ಲಿ ಅಥವಾ ಯೂನಿವರ್ಸಿಟಿ ಕರೆದು ಮಾಡ್ತೇನೆ, ನನ್ನ ಮನೆಯಲ್ಲಿ ನಾನು ಪೂಜೆ ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಊಟಕ್ಕೆ ಬರ್ರಪ್ಪ ಅಂತ ಕರೆದಿದ್ದೀನಿ ನಮ್ಮ ಸ್ಟಾಫ್. ಅದೇ ಅದು ನಮ್ಗೂ ಇನ್ವಿಟೇಷನ್ ಬಂದ ಸರ್. ಅದು ನಾನ್ ಯಾರಿಗೂ ಕರೆದಿಲ್ಲ, ನಾನ್ ಕರೆದಿರೋದು ನಮ್ ಸ್ಟಾಫ್ ಮಾತ್ರ, ಬೇರೆ ಯಾರಿಗೂ ನಾನು ಇನ್ವೈಟ್ ಮಾಡಿಲ್ಲ. ನಮ್ಮ ಎಲ್ಲಾ ವಿಶ್ವವಿದ್ಯಾಲಯದ ಅಧಿಕಾರಿ ಹೌದು, ನಮ್ಮ ಕೊಲೀಗ್ಸ್ ಅಷ್ಟೇ ನಾನು ಕರೆದಿದ್ದೀನಿ, ಬೇರೆ ಯಾರು ನಾನು ಕರೆದಿಲ್ಲ. ಎಲ್ಲರೇನಪ್ಪ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಬರ್ಬೇಕು ಅಂತ ಇದಕ್ಕ. ಹೌದು, ನನ್ನ ಕೊಲೀಗ್ಸ್ ನಮ್ಮ ಯೂನಿವರ್ಸಿಟಿ ಕೆಲಸ ಮಾಡೋ ಆಫೀಸರ್ಸ್ ಗಳು ಇವ್ರನ್ನ ಇನ್ವೈಟ್ ಮಾಡಿದ್ದೀನಿ. ಲೇಬರ್ಸ್ ನಿಂದ ಸ್ಟೂಡೆಂಟ್ಸ್ ಇದ್ದಲ್ಲಿ ಎಲ್ಲರನ್ನು ನಾನು ಕರೆದಿದ್ದೀನಿ. ಸರ್ ಇದೇನಪ್ಪ ಯೂನಿವರ್ಸಿಟಿ ಅಲ್ಲೇ ಎಲ್ಲಾ ಧರ್ಮ ಜಾತಿ ಜನಾಂಗದ ಇರ್ತಾರ. ಯೂನಿವರ್ಸಿಟಿಲಿ ಮಾಡ್ತಾ ಇದು ಯೂನಿವರ್ಸಿಟಿ ಪ್ರೋಗ್ರಾಮ್ ಅಲ್ಲ, ಇದು ನನ್ನ ವೈಯಕ್ತಿಕ ಕಾರ್ಯಕ್ರಮ. ನನ್ನ ಮನೇಲಿ ಮಾಡ್ತಾ ಇರೋದು. ಅಲ್ಲಿ ಕರೆಕ್ಟ್ ಆಗಿ ವಸತಿ ಗೃಹ ಅಂತ ಹಾಕಿದ್ದೀನಿ. ನನ್ನ ಮನೆಯಲ್ಲಿ ನನಗೆ ಯಾವ ಧರ್ಮ ಬೇಕು, ನಮ್ಮ ಮನೆ ಅದು ನಾನು ಟೋಟಲಿ ನನ್ನ ವೈಯಕ್ತಿಕ ಕಾರ್ಯಕ್ರಮ. ನಾನು ಅವ್ರನ್ನ ಕರೆದಿದ್ದೀನಿ ಅಷ್ಟೇನೆ. ನಮ್ಮ ಸ್ಟಾಫ್ ಅನ್ನು ನಾನು ಕರೆದಿದ್ದೀನಿ, ಊಟಕ್ಕೆ ಅರೇಂಜ್ ಮಾಡಿದ್ದೀನಿ, ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀನಿ. ಯಾವ್ದು ರಿಲಿಜಿಯನ್ ಪ್ರೋಗ್ರಾಮ್ ಅಲ್ಲ, ನನ್ನ ವೈಯಕ್ತಿಕ ಪ್ರೋಗ್ರಾಮ್. ಅದು ವೈಸ್ ಚಾನ್ಸಲರ್ ಹೌಸ್ ಅಂದ್ರೆ ಕ್ಯಾಂಪಸ್ ನಾಗ ಇದ್ದದ. ಅದು ಸರ್ಕಾರಿ ಇದ್ರೊಳಗ ಈ ತರದ ಪ್ರೈವೇಟ್ ಮಾಡ್ಲಿಕ್ ಬರಲ್ಲ ಅಂತ ಹೇಳಿ. ಬರೋದಿಲ್ಲ ಅಂದ್ರೆ ನನಗೂ ಗೊತ್ತಿದೆ. ಇದು ರೈಟ್ ಟು ರಿಲಿಜಿಯನ್ ಎಲ್ಲದಕ್ಕೂ ಇದೆ. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ನಾವೇನು ಪೂಜೆ ಮಾಡಂಗಿಲ್ವಾ? ಯಾವ್ದನ್ನು ನಾವು ಮನುಷ್ಯರೇ ತಾನೆ. ಹೌದೌದೌದೌದು. ನನ್ಗೆ ಈಗ ಯಾವ್ದ ಮುಸ್ಲಿಂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ, ಅವ್ನಿಗೆ ಏನ್ ಧರ್ಮ ಇರುತ್ತೋ ಅದನ್ನು ಫಾಲೋ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇದ್ದೇ ಇರ್ತದೆ. ಇಲ್ಲಿ ನಮ್ದು ಈ ಇದ್ರ ರೂಲ್ ಪ್ರಕಾರ ಸರ್, ನಿಮ್ಗ ಏನು ಸರ್ಕಾರ ನಿಯಮಗಳು ಮತ್ತು ಸಿಬ್ಬಂದಿ ನಡತೆ ನಿಯಮಗಳು ಅದಲ್ಲ ಸರ್, ಅದ್ರೊಳಗೆ ಕ್ಲಿಯರ್ ಆಗಿ ಹೇಳದ ಸರ್, ಸರ್ಕಾರದ ಅಧಿಕೃತ ನಿವಾಸಗಳಲ್ಲಿ ನಿರ್ದಿಷ್ಟ ಧರ್ಮದ ಆಚರಣೆಗಳಿಗೆ ಅಧಿಕೃತ ಕಾರ್ಯಕ್ರಮ ಬಳಸುವುದು. ಆಚರಣೆ ಮಾಡಕ್ಕೆ ಅಂದ್ರೆ ನಾನೇನ್ ಪಬ್ಲಿಕ್ಸ್ ಇದ್ ಮಾಡ್ತಾ ಇಲ್ಲ. ನನ್ನ ಮನೆಯಲ್ಲಿ ನನಗೆ ಪೂಜೆ ಈಗ ಆಯ್ತು, ನಮ್ಮ ಮನೆಯಲ್ಲಿ ದೇವ್ರ ರೂಮ್ ಇದೆ, ನಾನು ಪೂಜೆ ಮಾಡಬಾರ್ದಾ? ಎಲ್ಲ ಮನ್ಯಾಗ ಮಾಡಿ. ಅದೇನೆ ಅಧಿಕೃತ ಅಂದ್ರೆ ಈಗ ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡಕ್ ಅಧಿಕಾರ ಇಲ್ವಾ ನನಗೆ? ಯಾವ್ದಾರ ಇರ್ಲಿ, ರಿಲಿಜಿಯನ್ ಯಾವ್ದಾರ ಇರ್ಲಿ. ರಿಲಿಜನ್ ಅಂತಲ್ಲ, ನಾವು ನೀವೆಲ್ಲ ಒಂದಿದ್ದೀವಿ. ಒಬ್ಬ ವೈಸ್ ಚಾನ್ಸಲರ್ ಆಗಿ ಒಂದು ಅಧಿಕೃತ ಇದಕ್ಕೆ ಏನಪ್ಪ ತಮ್ದು ಸೈನ್ ಮಾಡಿ ಒಂದು ಕ್ಯಾಂಪಸ್ ಲೆಟರ್ ಮಾಡಿ ಎಲ್ಲರಿಗೂ ಇನ್ವೈಟ್ ಮಾಡೋದು, ಅದು KCS ಕಂಡಕ್ಟ್ ರೂಲ್ಸ್ ಪ್ರಕಾರ ಕೂಡ ತಪ್ಪಾಗ್ತಂತ. ನಾನು ಬೇರೆ ಪಬ್ಲಿಕ್ಸ್ ಕರೆದಿಲ್ಲ, ನಾನು ಅಲ್ಲಿ ನನ್ನ ಊಟಕ್ಕೆ ನಮ್ಮ ಕೊಲೀಗ್ಸ್ ನಾನು ಕರೆದಿದ್ದೀನಿ. ಎಲ್ಲ ಅಂತ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಸ್ಟಾಫ್ ಅನ್ನ ಕರೆದಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಸ್ಟಾಫ್ ಅನ್ನ ಕರೆದಿದ್ದೀನಿ. ಅದೆಲ್ಲ ಪಬ್ಲಿಕ್ ಆಗ್ತದ, ಅದ್ರಾಗ ಇದು ತಪ್ಪಾಗ್ತದ? ಅಲ್ಲಲ್ಲ, ಇದು ಪಬ್ಲಿಕ್ ಅಲ್ಲ. ನಮ್ ಸ್ಟಾಫ್ ನಾನು ಎಸ್ ಎ ವೈಸ್ ಚಾನ್ಸಲರ್ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಸ್ಟಾಫ್ ನಮ್ಮ ಮನೆಯಲ್ಲಿ ವೈಯಕ್ತಿಕ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆದಿದ್ದೀನಿ. ಅದ್ರಲ್ಲಿ ಏನು ಈಗ ಅದ್ರಲ್ಲಿ ಪೂಜೆಯನ್ನ ಒಂದ್ ಹೆಸರಲ್ಲಿ ಅವತ್ತು ನನಗೇನು, ಈಗ ನಮ್ಮ ಬಳಗ ಏನಿದೆ ಬಂದು ನನ್ಗೆ 60 ವರ್ಷ ತುಂಬ್ತಾ ಇದೆ, ಅದಕ್ಕೋಸ್ಕರ ಅದರಲ್ಲಿ ಷಷ್ಠಿ ಪೂಜೆ ಮಾಡ್ಲಿಕ್ಕೋಸ್ಕರ ಅದನ್ನ ಅಲ್ಲಿ ವೈಯಕ್ತಿಕವಾಗಿ ನಾನು ಮೆನ್ಷನ್ ಮಾಡಿಲ್ಲ ಅಷ್ಟೇನೆ. ನಮ್ಮ ಎಲ್ಲ ನಮ್ಮ ತಂದೆ ತಾಯಿ ಚಿಕ್ಕಮ್ಮನೀರು ತಮ್ಮದಿರು ಎಲ್ಲರೂ ಬಂದು ಇಲ್ಲಿ ಇದನ್ನ ಅವರ ಮಾಡ್ತಾ ಇದಾರೆ. ಒಂದು 60 ವರ್ಷ ತುಂಬಿರೋದಕ್ಕೆ ಅದಕ್ಕೆ ನಾವು ಊಟಕ್ಕೆ ಇನ್ವೈಟ್ ಮಾಡಿದ್ವಿ ನಮ್ಮ ಸ್ಟಾಫ್. ಫ್ಯಾಮಿಲಿ ಮೆಂಬರ್ಸ್ ಗಳು ಎಲ್ಲ ಬರ್ತಿತ್ತು. ಬಟ್ ಅದು KCS ಕಂಡಕ್ಟ್ ರೂಲ್ಸ್ ಪ್ರಕಾರ ತಪ್ಪಾಗ್ತ ಅಂತ ಹೇಳಿ ವೈಯಕ್ತಿಕ ಧಾರ್ಮಿಕ ಆಚರಣೆಗಳಿಗೆ. ಇದು ಧಾರ್ಮಿಕ ಆಚರಣೆ ಅಲ್ಲ. ನಮ್ಮ ಮನೆಯಲ್ಲಿ ನಾನು ಅದನ್ನು ಇದಾದ್ಮೇಲೆ ನಾನು ನನ್ನ ಹೈಕೋರ್ಟ್ ಅಡ್ವೊಕೇಟ್ ನಾನು ಕೇಳಿದೆ, ರೈಟ್ ಟು ರಿಲಿಜಿಯನ್ ಅಲ್ಲಿ ನಿಮ್ ಮನೆ ಒಳಗಡೆ ನೀವು ಕ್ಯಾಂಪಸ್ ಅಲ್ಲಿ ನಿಮ್ಮ ಇದ್ರಲ್ಲಿ ಮಾಡೋದಾದ್ರೆ ತಪ್ಪಾಗ್ತದೆ. ನಿಮ್ಮ ಕ್ವಾರ್ಟರ್ಸ್ ಅಂದ್ರೆ ನಿಮ್ಮ ವೈಯಕ್ತಿಕ ಆಚರಣೆ ಯಾರು ಈ ರೈಟ್ ಟು ರಿಲಿಜಿಯನ್, ನನ್ಗೆ ಯಾವ ಧರ್ಮ ಬೇಕೋ ಅದನ್ನ ಅನುಸರಣೆ ಮಾಡ್ಲಿಕ್ಕೆ ಇದಿದೆ. ನಾನೇನು ಅವ್ರನ್ನೆಲ್ಲ ಬಂದ್ಬಿಟ್ಟು ಅಲ್ಲಲ್ಲ, ನಾನು ಅವ್ರಿಗೆ ಯಾರಿಗಾರು ನೀವು ಮಾಡ್ರಿ ಅಂತ ಹೇಳಿದ್ರೆ ನನ್ಗೆ ಇದಾಗ್ತದೆ. ಇದನ್ನ ನಾನು ಮಾಡಿ ಊಟಕ್ಕೆ ಕರೆದಿದ್ದೀನಿ ಅಷ್ಟೇ. ಅವ್ರನ್ನ ಯಾರು ಬಂದ್ಬಿಟ್ಟು ನೀನ್ ಪೂಜೆ ಮಾಡಿ ನೀನು ಹಿಂದೂ ಇದನ್ನ ಮಾಡಿ ಅಂತ ನಾನು ಅವ್ರಿಗೆ ಏನಾದ್ರು ಪ್ರೇರೇಪಣೆ ಮಾಡಿದ್ರೆ ತಪ್ಪ.
ತಪ್ಪಾಗ್ತದೆ. ಹ್ಮ್ ಹ್ಮ್ ನಾನು ಹ್ಮ್ ಯಾರಿಗೂ ಹ್ಮ್. ಅದಕ್ಕೆ ಇದು ಮಾಡ್ತಾ ಇಲ್ಲ. ನನ್ನ ಇಲ್ಲ ಇದರಲ್ಲಿ ನಾನು ಇಲ್ಲ ನಮ್ಮ ನಮಗೊಂದು ಡೌಟ್ ಇರ್ತದೆ ಸರ್. ವಿಶ್ವವಿದ್ಯಾಲಯದ ಕುಲಪತಿಗಳ ಅಧಿಕೃತ ಪತ್ರ ಅಂತ ಏನದಲ್ಲ, ತಾವು ಒಂದ್ ಮೂಲಕ ಅದು ಎಲ್ಲರಿಗೆ ಅಧಿಕೃತ ಇನ್ವೈಟ್ ಪತ್ರ ಮಾಡಿ. ಅಲ್ಲ, ಅಧಿಕೃತ ಪತ್ರ ಅಲ್ಲ. ಅಧಿಕೃತವಾಗಿ ಅಂದ್ರೆ ನಾನೇನು ಅದನ್ನ ಇದನ್ನಾಗಿ ಮಾಡಿಲ್ಲ. ನಾನು ಅದು ಡಮ್ಮಿ ಅಫಿಷಿಯಲ್ ಲೆಟರ್, ಯಾರಿಗೂ ನಾನು ಸರ್ಕ್ಯುಲರ್ ಹಾಕಿ ಯಾರಿಗೂ ಮಾಡಿಲ್ಲ ಅದನ್ನ. ಡಮ್ಮಿ ಆಫೀಸರ್ ಲೆಟರ್ ಅಂತಿರೋದು. ಹೌದು. ಅದೇ ಇದೇನಾಗ್ತದೆ ಸರ್, ವೈಯಕ್ತಿಕ ವ್ಯಾಪ್ತಿಯನ್ನು ಮೀರಿ ಆಡಳಿತಾತ್ಮಕ ದುರ್ಬಳಕೆ ಆಗ್ತದೆ ಅಂತ ಹೇಳಿ ಅದು. ಆಡಳಿತವಾಗಿ ದುರ್ಬಳಕೆ ಯಾವುದು ಆಗಿಲ್ಲ ಅಲ್ಲಿ. ಹ್ಮ್ ನನ್ನ ಹ್ಮ್ ಹ್ಮ್. ಮನೆಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಇದಕ್ಕೋಸ್ಕರ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೇನೆ ಹೊರತು ನಾನು ಧಾರ್ಮಿಕವಾಗಿ ಯಾರನ್ನು ನೀವು ಬಂದ್ಬಿಟ್ಟು ಎಲ್ಲ ಇದ್ರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ಹೇಳಿಲ್ಲ. ಹ್ಮ್ 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 ಹ್ಮ್. ಯಾರನ್ನು ನಾನು ಬಂದ್ಬಿಟ್ಟು ಇದಕ್ಕೆಲ್ಲ ಮಾಡ್ತಾ ಇದ್ದೀನಿ, ನೀವೆಲ್ಲ ಕಂಪಲ್ಸರಿ ಬರ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಊಟಕ್ಕೆ ಕರೆದಿದ್ದೀನಿ ನಾನು. ಹ್ಮ್ 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 ಹ್ಮ್. ಊಟಕ್ಕೆ ಬನ್ನಿ ಹ್ಮ್. ಅಂತ ಕರೆದಿದ್ದೀನಿ. ಹೌದು ಹ್ಮ್. ಇಲ್ಲ ತಾವು ಹೈಕೋರ್ಟ್ ಅಡ್ವೊಕೇಟ್ ಜೊತೆಗೆ ಮಾತಾಡೋದಂತ ಹೇಳಿದ್ರಲ್ಲ, ಹೈಕೋರ್ಟ್ ಹೌದು ಇದ್ರೊಳಗ್ನೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಅನೇಕ ರೂಲಿಂಗ್ಸ್ ಗಳು ಬಂದವ್ ಸರ್ ಅಲ್ಲಿ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಾಗ ಪೂರಾ ಕ್ಲಿಯರ್ ಆಗಿ ಹೇಳುತ್ತ ಸರ್ಕಾರ ಹೌದು. ಈಗ ಸರ್ಕಾರ ನೀವ್ ಕೋರ್ಟ್ಗೆ ಹೇಳ್ತಾ ಇದೀರಲ್ಲ, ಈಗ ಮಿನಿಸ್ಟ್ರುಗಳು ವಿಧಾನಸೌಧದಲ್ಲೇನೆ ಹೋಮ ಆಚರಣೆಗಳೆಲ್ಲ ಆಗ್ತಾ ಇದೆ. ಮಾಡ್ತಾರ ಮಾಡ್ತಾರ ಹಾ, ಮಾಡ್ತಾರ. ಈಗ ನಿಮ್ಗೆ ನಾನು ಮಾಹಿತಿಗೆ ಹೇಳ್ತಾ ಇದ್ದೀನಿ. ಈಗ ಹ್ಮ್ ಅವ್ರು ಇದ್ ಮಾಡ್ಬೇಕಾದ್ರೆ ಎಲ್ಲಾ ಅಫಿಷಿಯಲ್ ಈಗ ಯಾವ್ದೇ ಇದ್ರಲ್ಲಿ ಅವ್ರವ್ರ ಪೂಜೆಗಳು ಮಾಡೇ ಹೋಗ್ತಾರೆ. ಕ್ವಾರ್ಟರ್ಸ್ಗೆ ಹೋಗ್ಬೇಕಾದ್ರು ಕೂಡ ಹ್ಮ್ ಕ್ವಾರ್ಟರ್ಸ್ಗೆ ಹ್ಮ್ ಹೋಗ್ಬೇಕಾದ್ರೆ ಈ ಹೋಮಗಳಾಗಿರ್ಬೋದು, ಇನ್ನೊಂದು ಅವ್ರವ್ರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಚರಣೆ ಮಾಡಿಬಿಟ್ಟೆ ಹೋಗ್ತಾರೆ. ಅದು ಖಾಸಗಿ ಅವ್ರು ಮಾಡ್ಬೋದು, ಸರ್ಕಾರಕ್ಕೆ ಇದು ಸಂಬಂಧಪಡಲ್ಲ. ಅಲ್ಲಲ್ಲ, ಖಾಸಗಿಯವರಲ್ಲ, ಅಫಿಷಿಯಲ್ ಗೌರ್ಮೆಂಟ್ ಈ ಬಿಲ್ಡಿಂಗ್ಗಳಲ್ಲಾಗ್ಲಿ ಇದ್ರಲ್ಲಾಗ್ಲಿ ಮಾಡ್ತಾ ಇದ್ದಾರೆ. ಇದು ನನ್ನ ವೈಯಕ್ತಿಕ, ನನ್ನ ಕ್ವಾರ್ಟರ್ಸ್ ಅಲ್ಲಿ ನನ್ನ ವೈಯಕ್ತಿಕ ಇದನ್ನ ಕ್ವಾರ್ಟರ್ಸ್ ನಾನು ಅಂದ್ರ ಮಾಡ್ಕೊಂತ ಇಲ್ಲ ಇದ್ದೀನಿ. ಇಲ್ಲ ನಮಗ್ ಬಂದು ಪ್ರಶ್ನೆ ಅಂದ್ರ ಸರ್, ಕ್ವಾರ್ಟರ್ಸ್ ಅಂದ್ರ ಸರ್ಕಾರದ ಇರ್ತದ, ಕ್ಯಾಂಪಸ್ ಸರ್ಕಾರದ ಸಂಬಂಧಪಟ್ಟಿರ್ತದ. ಇರ್ಬೋದು. ಹ್ಮ್. ಸರ್ಕಾರದಲ್ಲಿ ಈಗ ನಾನು ಸರ್ಕಾರದಿಂದ ನಾನು ಪೂಜೆ ಮಾಡ್ಬಾರ್ದ ಮನೆಯಲ್ಲಿ? ಹಾ ಹಾ ಹೌದು ಹೌದು ಹೌದು. ನನ್ನ ಮನೇಲಿ ಮನೆಯಲ್ಲಿ ಮಾಡ್ಬೋದು, ಏನ್ ನಾನು ತೊಂದ್ರೆ ಪೂಜೆ ಇಲ್ಲ. ಮಾಡ್ಬೇಕೋ ಬೇಡವಾ ಹೇಳ್ರಿ? ಈಗ ಮಾಡ್ಬೋದು ಆಯ್ತು ಸರ್. ಮನೆಯೊಳಗೆ ಎಷ್ಟು ಮಾಡ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ನಾನು ಇನ್ವೈಟ್ ಮನೆ ಒಳಗೆ ಮಾಡೋದಿಲ್ಲ. ನಾನು ಮಾಡ್ಕೊಂತ ಇದ್ದೀನಿ. ನಾನು ಎಲ್ಲರೂ ಮನೆ ಬಂದು ಬಿಟ್ಟು ಎಲ್ಲರೂ ಹೊರಗಡೆ ನಾನು ಕಾಮನ್ ಆಗಿ ಮಾಡ್ತಾ ಇಲ್ಲ. ಇಲ್ಲಿ ಬಂದದೇನು ನಮ್ಗಂದ್ರ ನೀವು ಅಂಬೇಡ್ಕರೈಟ್ಸ್ ಆಗಿ ಈ ಎಲ್ಲರೂ ಇನ್ವೈಟ್ ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ ಗಳು ಬರ್ರಿ, ವಿದ್ಯಾರ್ಥಿ ಬರ್ರಿ, ಎಲ್ಲ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀನಿ. ಅವ್ರನ್ನ ಬೋಧಕೇತರ ಬಂದ್ಬಿಟ್ಟು ನಾನು ಇದನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಕಾರ್ಮಿಕ ವರ್ಗದವ್ರು ಎಲ್ಲ ಅಂದ್ರೆ ಒಬ್ಬ ಆಫೀಸರ್ ಆಗಿ ಇನ್ವೈಟ್ ಅದು ತಾವು ಸುತ್ತೋಲೆ ಹೊಡೆದಾಗ ಅದಕ್ಕೆ ಒಬ್ಬ ಹೈಯರ್ ಅಥಾರಿಟಿ ಇದು ಮಾಡ್ತಾರಂದ್ರೆ ನಾವು ಕಂಪಲ್ಸರಿ ಬಾಂಡವರ್ ಆದಂಗ ಎಲ್ಲ ಆಗ್ತದ. ನಮ್ ಅಲ್ಲಿ ನಾವು ಇದಕ್ಕೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀನಿ ನಾನು. ಅದೇ ಈಗ ಇಂಥ ಊಟಕ್ಕೆ ಬನ್ನಿ ಅಂತ ನಾ ಕರೆದಿದ್ದೀನಿ. ಅದೇ ಹೇಳ್ದಲ್ಲ ಸರ್, ನೀವು ಹೈಕೋರ್ಟ್ ಅಡ್ವೊಕೇಟ್ ಅದಲ್ಲ, ಸರ್ಕಾರ ಅಥವಾ ಸರ್ಕಾರ ಸಂಸ್ಥೆಗಳಿಗೆ ಯಾವುದೇ ಧರ್ಮವಿಲ್ಲ, ಹೌದಾ? ಸರ್ಕಾರ ಆಡಳಿತ ಅಲ್ಲಲ್ಲ, ಸಂಪೂರ್ಣವಾಗಿ ಸರ್ಕಾರದ ಜಾತ್ಯತೀತವಾಗಿರ್ಬೇಕು ಅಂತ ಸ್ವತ್ತುಗಳಲ್ಲಿ ಸ್ಪಷ್ಟ ನಾನು ಬರುತ್ತೆ ಸುಪ್ರೀಂ ಕೋರ್ಟ್. ಅಲ್ಲಲ್ಲ, ಸರ್ಕಾರದಲ್ಲಿ ಈಗ ನಾನು ಆಫೀಸಲ್ಲಿ ನಾನೇನಾದ್ರು ಹೋಮ ಮಾಡಿದ್ರೆ ಹೌದು, ಅದಿಲ್ಲ. ಇದು ಹ್ಮ್ ನನ್ನ ಕ್ವಾರ್ಟರ್ಸು, ನನ್ನ ಮನೆ, ನಾನು ಹ್ಮ್ ಇರೋ ತನಕ ನನ್ನ ಮನೆ. ನನಗೆ ಹ್ಮ್ ನನ್ನ ಧರ್ಮ ಫಾಲೋ ಮಾಡಕ್ಕೆ ನನಗೆ ಯಾವ ಇಚ್ಛೆ ಬರ್ತದೋ ಇವತ್ತು ನನಗೆ ಬೇರೆ ಧರ್ಮದಲ್ಲಿ ಜೈನ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಇನ್ನೊಂದು ಧರ್ಮದಲ್ಲಿ ನನಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ನಾನು ಆಚರಣೆ ಮಾಡ್ಕೊಂತೀನಿ ಅಂದ್ರೆ ಅದು ನನ್ನ ಹಕ್ಕು. ಅದು ಮಾಡ್ಬೋದು ಸರ್, ಮಾಡ್ಬೋದು, ನಿಮ್ ವೈಯಕ್ತಿಕ ಹಕ್ಕದ ಅದು. ನನ್ನ ನಿಮ್ಮ ಹಕ್ಕು ಮನೆ ಒಳಗಡೆ ಇದ್ದಾಗ ಮಾಡ್ತಾ ಇದ್ದೀನಿ ಹೊರ್ತು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನನಗೆ ಕೊಟ್ಟಿದ್ದಾರೆ, ನನ್ನ ಮನೆ ಒಳಗೆ ನಾನು ಮಾಡ್ಕೊಂತ ಇದ್ದೀನಿ. ಯೂನಿವರ್ಸಿಟಿ ಹೊರಗಡೆ ಕ್ಯಾಂಪಸ್ ಬಂದು ಇಲ್ಲ, ಅವ್ರನ್ನೆಲ್ಲ ಊಟಕ್ಕೆ ಕರೆದಿದ್ದೀನಿ ಅಷ್ಟೇನೆ. ಅದೇ ಲೆಟರ್ ಕಳಿಸಿದ್ರ, ಲೆಟರ್ ಹಾಕಿದ್ರಲ್ಲ, ಅದ್ರದ್ದು ದೊಡ್ಡ ಇದು ಅಲ್ಕತ್ತದ. ಇದು ಅಂತೂ ತಮ್ಮ ಪವರ್ ದುರ್ಬಳಕೆ ಮಾಡ್ಕೊಂಡಿದಾರೆ ಅಂತ ಹೇಳಿ. ನಾನ್ ಆಮೇಲೆ ಪವರ್ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ, ಊಟಕ್ಕೆ ಇನ್ವೈಟ್ ಮಾಡಿರೋದಕ್ಕೆ ಪವರ್ ದುರ್ಬಳಕೆ ಇಲ್ಲ ಆಯ್ತು. ಅಲ್ಲ ಲೆಟರ್ ಇದು ಹಾಕಿದ್ರಲ್ಲ, ಇನ್ವಿಟೇಷನ್ ಹಾಕಿದ್ರಲ್ಲ, ಹಾ, ಇನ್ವಿಟೇಷನ್ ಹಾಕಿದ್ರಲ್ಲ. ಅದೇನೆ ಇನ್ವಿಟೇಷನ್ ಅನ್ನ ರಾಜ್ಯ ನಾನು ವೈಸ್ ಕ್ವಾರ್ಟರ್ಸ್ ಚಾನ್ಸಲರ್ ಒಳಗಡೆ ಇದ್ ಮಾಡಿದೀನಿ. ನಾನು ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀನಿ. ರಾಜ್ಯ ವೈಸ್ ಚಾನ್ಸಲರ್ ಇನ್ವೈಟ್ ಮಾಡೋದು ಅದ್ರಿಂದ ಸೇವಾ ಒತ್ತಡ ಆಗ್ತದ. ಅದೇನಂತಾರೆ ಇಂಪ್ಲಿಸಿಟ್ ಕೋಯರ್ಷನ್ ಅಂತ ಹೇಳಿ. ನಮ್ಮ ಹೈಯರ್ ಬಾಸ್ ಏನಪ್ಪಾ ಅಂದ್ರೆ ಇದು ಹಾಕಿದಾರಲ್ಪ, ನಮ್ಗೆ ತಪ್ಪಿಸ್ಕೊಳ್ ಬರ್ತಾವ ಏನ್ರ ನಿಮ್ ಅಂಡರ್ ಆಫೀಸರ್ಸ್ಗಳಿಗೆ. ಅಲ್ಲಲ್ಲ, ಈಗ ನಾನು ಯಾವ್ದಾದ್ರು ಒಂದ್ ಧರ್ಮಕ್ಕೆ ಪ್ರಚಾರ ಮಾಡ್ತಾ ಇದ್ರೆ ನನ್ ತಪ್ಪು. ಹ್ಮ್ ನಾನು ಯಾವ್ದು ಪ್ರಚಾರ ಮಾಡ್ತಾ ಇಲ್ಲ ಇದನ್ನ ಮಾಡಿ ಅಂತ ಹೇಳ್ಬಿಟ್ಟು. ಹ್ಮ್ ನಾನು ಯಾವ್ದಾದ್ರು ಪ್ರಚಾರ ಮಾಡಿ ನಾನು ಇದಕ್ಕೆ ನಂದು ಅವತ್ತು 60 ವರ್ಷದ ಹುಟ್ಟದಬ್ಬ ಇದೆ, ಅದಕ್ಕೋಸ್ಕರ ನಮ್ಮ ಇದ್ರ ಬಂದು ನಾವು ನಾವು ಕೂಡ ಹ್ಯಾಪಿ ಬರ್ಡೇ ವಿಶಸ್ಗಳು ಅದಕ್ಕೋಸ್ಕರ ಷಷ್ಠಿ ಪೂಜೆ ಅಂತ ಹೇಳಿ ನನ್ನ ಬರ್ಡೇ ಬನ್ನಿ ಅಂತ ಹೇಳಿ ಕರೆಯಕ್ಕೆ ನನಗೆ ನಮ್ಮ ಇದೆಲ್ಲ ಆಗಿ ಮುಜುಗರ ಆಗಿದ್ರಿಂದ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇದನ್ನ ಮಾಡ್ತಾ ಇರೋರು ನಮ್ಮ ಇಡೀ ಕುಟುಂಬದವ್ರು ಬಂದು ಮಾಡ್ತಾ ಇರೋದಿಲ್ಲಿ ಒಂದು ಶಾಂತಿ ಪೂಜೆ ಅನ್ಸಲ್ ಸರ್. ಪ್ಲೂರಲಿಸಮ್ ವಿರುದ್ಧ ಅನ್ಸಲ್ ತಮಗ್ರಿ. ಸಾರ್ವಜನಿಕ ಸಂಸ್ಥೆ ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ಬರ್ತದಪ್ಪ. ಈಗ ನೀವು ಇಲ್ಲದಿರಲ್ಲಿ, ನೀವು ನಿಮ್ದು ನಾನು ವೈಸ್ ಚಾನ್ಸಲರ್ ಇದ್ದೀನಿ, ನಾನು ಪೂಜೆ ಕರಿತೀನಿ, ಎಲ್ಲರೂ ಬರ್ಬೇಕಂತ ಬರ್ರಿ. ಈಗ ಮತ್ತೊಬ್ಬರು ಯಾರು ಮುಸ್ಲಿಂ ಬಂದಿರ್ತಾರಲ್ಲಿ, ನಾನು ಕುರಾನ್ ಪ್ರಕಾರ ಎಲ್ಲ ಇದು ಕರಿತೀನಿ, ನಾ ಮಾಡ್ತೀನಿ ಬರ್ರಿ ಅಂತ. ಮತ್ತೆ ಯಾರು ಕ್ರಿಶ್ಚಿಯನ್ ಬಂದಿರ್ತಾರೆ. ಅಲ್ಲಲ್ಲ, ಅವ್ನ ಮನೆಯಲ್ಲಿ ಕ್ವಾರ್ಟರ್ಸ್ ಇರ್ತದೆ, ಅವ್ನ ಮನೆಯಲ್ಲಿ ಅವ್ನು ಮುಸ್ಲಿಂ ಬಂದ್ರೆ ಅವ್ನು ಮಾಡ್ಕೊಂತಾನೆ ಅವ್ನ ಮನೆಯಲ್ಲಿ. ಒಂದು ನೋಟಿಸ್ ಎಲ್ಲರಿಗೆ ನೀವೇನಪ್ಪ ಅಂದ್ರೆ ನೋಟಿಸ್ ಕೊಟ್ಟು ಇದು ಮಾಡೋದು ಸರಿ ಇಲ್ಲ ಅಂತ ಹೇಳಿ ಇವಾಗ ಚರ್ಚೆ ಇದಾಗ್ಲಿಕ್ಕತ್ತದ.
ಇದು ಆಫೀಸ್ ತಮ್ಮದೇನು ಪವರ್ ಮಿಸ್ಯೂಸ್ ಮಾಡ್ಕೊಂಡಂಗ ಅಂತ ಹೇಳಕ್ಕೆ. ಇದರಲ್ಲಿ ಯಾವ್ದೇ ರೀತಿ ಪವರ್ ಮಿಸ್ಯೂಸ್ ಮಾಡ್ಕೊಂಡಂಗೆ ಈಗ ನಾನೇನ್ ಡೈರೆಕ್ಷನ್ ನೀವು ಕೊಟ್ಟಿಲ್ಲ ಅಲ್ಲಿ, ನಿಮ್ದು ಸ್ವಂತ ವಿನಂತಿ ಮಾಡ್ಕೊಂಡು. ಕ್ಯಾಂಪಸ್ ಬಿಟ್ಟು ಅದು ಬಾಗಲಕೋಟೆ ಯೂನಿವರ್ಸಿಟಿ ಕ್ಯಾಂಪಸ್ ಬಿಟ್ಟು ಹೊರಗೆ ಎಲ್ಲಿ ಬೇಕಾದ್ರೂ ಕೂಡ ಬೊಂಬಾಟ ಮಾಡ್ಕೊಂಡ್ಬಿಟ್ಟು ಬೇಡತನಲ್ಲ. ಬಟ್ ಕ್ಯಾಂಪಸ್ ಒಳಗೆ ಸರ್ಕಾರ ಅಧಿಕೃತ ಬಂಗ್ಲೆ ಒಳಗೆ ನೀವು ವೈಸ್ ಚಾನ್ಸಲರ್ ಒಳಗೆ ನೀವು ಈ ತರ ಮಾಡ್ತೀರ ತಪ್ಪಾಗಲ್ಲ ಸರ್? ನಾನು ವಿಚಾರಿಸ್ತೀನಿ, ನಾನು ಲಾಯರ್ನ ಇನ್ನೊಂದ್ಸತಿ ನಾನು ಇದನ್ನ ಇದ್ ಮಾಡ್ಕೊಂಡ್ಬಿಟ್ಟು ನಾನು ವಿಚಾರಿಸ್ತೀನಿ. ನನ್ನ ಮನೆ ಒಳಗಡೆ ನನಗ್ ತಿಳ್ಕೊಂಡು ಮನೆ ಒಳಗಡೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಾಗಿದೆ. ವಿಷ್ಣುವರ್ಧನ್ ಸರ್ ಹೇಳ್ತೀನಿ, ಅದು ನಿಮ್ ಮನೆ ಅಲ್ಲದು ಸರ್ಕಾರ ಬಂಗ್ಲೆ ಅದ. ಹೌದು, ಸರ್ಕಾರದ ಬಂಗ್ಲೆ ಅದು. ನನ್ನ ಮನೆ ಒಳಗಡೆ ನನ್ಗೆ ಯಾವ ಧರ್ಮ ಬೇಕಾದ್ರೂ ಮಾಡ್ಲಿಕ್ಕೆ ನನ್ಗೆ ಅಧಿಕಾರ ಇದೆ. ರಿಲಿಜಿಯನ್ ಪ್ರಕಾರ ನಾನು ಯಾವ ದೇವ್ರನ್ನ ಬೇಕಾದ್ರೂ ನಾನು ಪ್ರಾರ್ಥನೆ ಅಧಿಕಾರ ಮೀರಿ ತಾವೇನಪ್ಪ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಧಿಕಾರ ಮೀರಿ ತಾವ್ ಧಾರ್ಮಿಕ ಆಚರಣೆ ಮಾಡ್ಕತ್ತಿದ್ರಿ ಅನ್ನೋದು ನಾವ್ ಹೇಳ್ತಾ ಇದೀವಿ. ಈಗ ನೀವೆಲ್ಲ ಹೊರಗೆಲ್ಲ ಬೇಕಾದ್ರೆ ಮಾಡ್ಕೊಂಡ್ಬಿಡ್ರಿ. ಈಗ ನಮಗೂ ಇದು ಅದ. ಈಗ ರಾಜ್ಯಪಾಲರಿಗೆ ಏನಪ್ಪ ಕುಲಾಧಿಪತಿಗಳು ರಾಜ್ಯಪಾಲ ಇದ್ದಿರ್ತಾರ, ಅವ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ನಾಳೆ ಮಂಡ್ಯ ಅದಲ್ಲ, ನಾವು ಫಾರ್ಮಲ್ ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಇದೀವಿ. ಈ ತರ ಮಿಸ್ಯೂಸ್ ಮಾಡ್ಕೊತಾರ ನಿಮ್ಗೆ ವಾಯ್ಸ್ ಚಾನ್ಸಲ್ ಅಂತ ಹೇಳಿ. ಆ ರೀತಿ ನಿಮ್ಮ ತೋಟಗಾರಿಕೆ ಇಲಾಖೆ ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಅವ್ರ ಗಮನಕ್ಕೆ ನಾಳೆ ತರ್ಲಿಕ್ಕತ್ತೇವೆ ನಾವೀಗ. ಹೌದ್ರಿ, ಅದಕ್ಕೆ ನೀವು ಮೀರ್ಲಂದ್ರೆ ಮತ್ತೆ ಬೇರೆ ಆಗ್ತದೆ. ಮತ್ತೆ ನಾವು PIL ಹೋಗ್ಬೋದು, ನಮ್ಗೆ ಹೈಕೋರ್ಟ್ಗಳು ಬೇರೆ ದಾರಿಗಳು ಅದಾವ, ಅದಕ್ಕೆ ಹೋಗ್ಬೋದು. ಅದ್ರೊಳಗ ನೀವು ಸಮರ್ಥಕೊಳ್ತಿದಾರಲ್ಲ, ಅಲ್ಲಿದ್ದಂತ ಭೌತಿಕ ಧಕ್ಕೆ ಬರ್ಲಿಕ್ಕಂತ ಕಾಮನ್ ಸೆನ್ಸ್ ಬಾಳ ಸರ್ ತಮ್ಗ. ಭೌತಿಕವಾಗಿ ಧಕ್ಕೆ ಬರ್ತಕ್ಕಂಥದ್ದು ಇಲ್ಲೇನು ಆಗಿಲ್ಲ. ಭೌತಿಕ ಅಲ್ಲ, ಪ್ಲೂರಾಲಿಸಮ್ ಬಹುತ್ವ ಅಂತ ಹೇಳ್ಕತ್ತೀನಿ ನನಗೆ. ಸರಿ, ಆಯ್ತು. ನೀವು ಯಾಕೆ ಕಾಂಟ್ರವರ್ಸಿ ಇದಾಗ್ತೀರಿ ಸರ್ ನೀವೆಲ್ಲ? ಅಲ್ಲ, ನಾವು ಕಾಂಟ್ರವರ್ಸಿ ಅಲ್ಲಲ್ಲ, ನಮ್ಮ ವೈಯಕ್ತಿಕ ಕಾಂಟ್ರವರ್ಸಿ ನಾನೇನು ಮಾಡ್ಕೊಂತ ಇಲ್ಲ. ಕಾಂಟ್ರವರ್ಸಿಯಲ್ಲಿ ಏನದ, ನಿಮ್ ಮನ್ಯಾಗ ಸ್ವಂತ ನಂದು ಮನಿ ಇದ್ದ ಮನಿ ಹೋಗಿ ನೀವು ಖಾಸಗಿ ಒಳಗೆ ಬೇಕಾದ್ ಮಾಡಿ ಸರ್. ಯಾರು ಬೇಡ ನಿಮ್ಗೆ ರೈಟ್ಸ್ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದೇ ಇಟ್ಟಿದಾರಲ್ಲ, ನೀವ್ ಬೇಕಾದ್ ಮಾಡ್ಕೋರ್ ಅಂತ ಹೇಳಿ ನಿಮ್ಗೆ ಯಾರು ಕೇಳ್ತಾರ? ಒಬ್ಬ ವೈಸ್ ಚಾನ್ಸಲರ್ ಆಗಿ ವೈಸ್ ಚಾನ್ಸಲರ್ ಹೌಸ್ನೊಳಗ ವೈಸ್ ಚಾನ್ಸಲರ್ ಸರ್ಕಾರ ಕೊಟ್ಟಂತ ಬಿಲ್ಡಿಂಗ್ ಒಳಗ ನೀವು ಇಟ್ಟೆಲ್ಲರಿಗೂ ಪೂರಾ ಕ್ಯಾಂಪಸ್ನೆಲ್ಲ ಸುಮಾರು ಸಾವಿರಾರು ಜನಗಳು ಸ್ಟೂಡೆಂಟ್ಸ್ಗಳಿಗೆ ಆಫೀಸರ್ಸ್ಗಳಿಗೆ ಇನ್ವೈಟ್ ಮಾಡಿ ಅದು ಮಹಾಗಣಪತಿ ಪೂಜೆ ಮಾಡ್ತೀನಿ, ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅದು ಮತ್ತೇನು ಸುದ್ದಿ ಏನ್ ಮಾಡ್ದಂಗ ಆಗ್ತದ? ಏನ್ ಮೆಸೇಜ್ ಏನ್ ಕೊಡ್ಬೇಕಂತೀರಿ ಸಮಾಜಕ್ಕೆ ನೀವು? ಅಂದ್ರೆ ಇವಾಗ ನಾವು ಪೂಜೆ ಮಾಡಬಾರ್ದು ಅಂತಾನ? ಯಾರು ಏನು ಪೂಜೆ ಮಾಡಬಾರ್ದು ಅಂತಾನ? ನಾವು ನೋಡ್ರಿ ನೀವು ಪೂಜೆ ಮಾಡ್ಬೇಕಂತ ಮಾಡಬಾರ್ದು ಹೇಳ್ಕತ್ತಿರಲಿ. ಸರ್ಕಾರಿ ಜಾಗದೊಳಗ ಸರ್ಕಾರಿ ಕ್ಯಾಂಪಸ್ ಒಳಗ ಅಲ್ಲೆಲ್ಲ ಪೂರಾ ಎಲ್ಲಾ ಜಾತಿ ಜನಾಂಗ ಧರ್ಮದ ಸ್ಟೂಡೆಂಟ್ಸ್ ಗಳು ಇರ್ತಾರ, ಆಫೀಸರ್ಸ್ ಇರ್ತಾರ, ಅಧಿಕಾರಿಗಳು ಇರ್ತಾರ, ನೌಕರವಾರ್ದವ್ರು ಇರ್ತಾರ. ಹೌದು, ಮತ್ತ ಅವ್ರ ಭಾವನೆಗಳ ಧಕ್ಕೆ ಆಗ್ತಂತ ಹೇಳ್ತಾ ನಾವ್ ಹೇಳ್ತೇವೆ. ಧಕ್ಕೆ ಬರೋ ರೀತಿನಲ್ಲಿ ನಾನು ಯಾರನ್ನು ಕಂಪಲ್ಸರಿ ಯಾರಿಗೂ ಕರೆದಿಲ್ಲ. ಈಗ ಮತ್ ಬೇರೆ ವಾಯ್ಸ್ ನಿಮ್ಮ ಆದ ನಂತರ ನಿಮ್ಮ ಆದ ಬೇರೆ ಮತ್ತೊಮ್ಮೆ ವಾಯ್ಸ್ ಬಂದಿರ್ತಾರ ಅಲ್ಲಿ. ಅಂದ್ರೆ ಇದೆಲ್ಲ ಧಾರ್ಮಿಕ ಇದು ಆಗ್ತದೆ. ಬೇರೆ ಬೇರೆ ಬಂದವ್ರು ಮನಸ್ಸಿಗೆ ಬಂದಾಗ ಮಾಡಿ ಶುರು ಮಾಡ್ತಾರ. ಇದು ತಪ್ಪಂತೇಳಿ ನಾವ್ ಹೇಳ್ಕತ್ತಿದೀವಿ. ವಿಚಾರ ಮಾಡ್ರಿ, ನಿಮ್ ಅಡ್ವೊಕೇಟ್ ಯಾರು ನಿಮ್ ಗೈಡ್ ಮಾಡಿದಾರ ಅವ್ನ ಸ್ವಲ್ಪ ವಿಚಾರ ಮಾಡ್ಕೊಂಡ್ಬಿಡ್ರಿ. ಹೌದ್ರಿ, 11 ತಾರೀಕಿಗೆ ದಲಿತ ಸೇನೆ ಟೀಮ್ ಅಲ್ಲಿಗೆ ಬರ್ತೀವಿ, ನಾವು ಬರ್ತೀವಿ ಅಲ್ಲಿಗೆ. ಸರ್ಕಾರಿ ಜಾಗ ಸರ್ಕಾರದ ಇದ್ದು ಯಾವ್ದೇನಪ್ಪ ಮಿಸ್ಯೂಸ್ ಯಾರೇ ಮಾಡ್ಕೋತಾರ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅದಕ್ಕೆ ನಾವು ಬರ್ತೀವಿ ನೋಡಮ್ಮ. ಸಾಧ್ಯ ಆಯ್ತು ಅಂದ್ರೆ ನಿಂಬಲ್ಲಿ ಬಂದು ಸತ್ಯನಾರಾಯಣ ಪೂಜೆ, ನವಗ್ರಹ ಶಾಂತಿ ಹೋಮ ಹಾಗೂ ಗಣಪತಿ ಪೂಜೆ ಕಾರ್ಯಕ್ರಮಕ್ಕ ನೀವೇನಪ್ಪಾ ಅಂದ್ರ ನೀವು ಪೂರಾ ಕ್ಲಿಯರ್ ಬರ್ದಿರಿ ಸರ್. ನೀವು ಬಾಗಲಕೋಟೆ ಮುಖ್ಯ ಆವರಣದ ಎಲ್ಲಾ ಅಧಿಕಾರಿಗಳು, ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ಕಾರ್ಮಿಕ ವರ್ಗದವರು, ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಆತ್ಮೀಯವಾಗಿ ಆಹ್ವಾನಿಸುತ್ತಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ನಮ್ಮನ್ನು ಕೃತಾರ್ಥ ಭಾವಿಸುವಂತ ವಿನಂತಿಕೊಳ್ತಂತೀವಿ. ನಿಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ನಿಮ್ಮ ಲೆಟರ್ ಆಡದಲ್ಲಿ ಅದ್ರ ಬರ್ದಿರಿ ಡಾಕ್ಟರ್ ವಿಷ್ಣುವರ್ಧನ್. ನಿಮ್ ಲೆಟರ್ ಮ್ಯಾಗ ಬರ್ಕೊಂಡ್ಬಿಟ್ಟು ನನ್ನ ವೈಯಕ್ತಿಕ ಅಂತ ಹೇಳ್ತಿರ್ಲದ್ರಿ. ಮತ್ ಕೆಳಗ್ರಿ ಡಾಕ್ಟರ್ ವಿಷ್ಣುವರ್ಧನ್ ಕುಲಪತಿಗಳು ಹೋಮ್ ನಿಮ್ ಕೆಳಗ್ ಸಹಿ ಮಾಡ್ತೀರಿ ನೀವು. ಇದು ತಪ್ಪಾಗ್ತದಲ್ರಿ? ಟೋಟಲ್ ತಪ್ಪ ಅದ್ರಾಗ ಮಿಸ್ಯೂಸ್ ಮಾಡ್ಕೊಳ್ಕತ್ರಿ ಪವರ್. ಮಾಡ್ರಿ ಕಾರ್ಯಕ್ರಮ, 11 ಕಾರ್ಯಕ್ರಮ ಮಾಡ್ರಿ. ನಾವು ನಿಮ್ಮ ಆಶೀರ್ವಾದ ತೊಳಕ್ ಬಂದಿರ್ತೀವಿ. ಮಾಡ್ರಿ, ಶುರು ಮಾಡ್ರಿ. ರೈಟಾ? ಓಕೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.